ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ. ಪ್ರೀತಿ ಜಾತಕದಲ್ಲಿ ಎಲ್ಲಿ ಹುಟ್ಟುತ್ತದೆ? ಪ್ರೀತಿಯ ಒಳಗುಟ್ಟೇನು? ಯಾಕೆ ಕೆಲವರು ಪ್ರೀತಿಯಲ್ಲಿ ಯಶಸ್ವಿಯಾಗುತ್ತಾರೆ, ಕೆಲವರು ಯಾಕೆ ವಿಫಲರಾಗುತ್ತಾರೆ? ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಜ್ಯೋತಿಷ್ಯ ಮತ್ತು ಸೈಕಾಲಜಿ ಯಾವ ಥರ ಇದು ಬೇಸಾಗಿಟ್ಕೊಂಡು ನಿಮ್ಮ ಮುಂದೆ ಈ ವಿಶೇಷವಾದ ಒಂದು ಸಂಚಿಕೆ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇಲ್ಲಿ ವೇದಿಕ್ ಜ್ಯೋತಿಷ್ಯದ ಪ್ರಕಾರ ನಾವು ಪ್ರೀತಿಯ ಬಗ್ಗೆ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಇಲ್ಲಿ ಪ್ರೀತಿಗೆ ಮುಖ್ಯ ಭಾವಗಳು ಯಾವ್ಯಾವಪ್ಪ ಅಂದರೆ ಐದನೇ ಭಾವ ರೊಮ್ಯಾನ್ಸು, ಲವ್ ಮತ್ತು ಆಕರ್ಷಣೆಯನ್ನು ಕೊಡುವಂಥದ್ದು, ಅಟ್ರಾಕ್ಷನ್ ಮಾಡುವಂಥ ಭಾವ ಐದನೇ ಭಾವ ಅಂತ ಹೇಳ್ತೀವಿ. ಮತ್ತು ಹಾರ್ಮೋನ್ ಅಟ್ರಾಕ್ಷನ್ನು, ಹಾರ್ಮೋನು ರಿಲೀಸ್ ಆಗೋವಂಥದ್ದು ಎಲ್ಲ ಐದನೇ ಮನೆನ ಚೈಲ್ಡ್ ಅಂತಲೂ ಕರಿತೀವಿ. ಅಂದರೆ ಪುತ್ರ ಸಂತಾನ ಅಂತಲೂ ಐದನೇ ಭಾವಕ್ಕೆ ತಗೊಳ್ತೀವಿ. ಅದು ಅಲ್ಲಿ ಹಾರ್ಮೋನ್ ಇರುವಂತಹ ಜಾಗ ಅಂತ ಹೇಳ್ತೀವಿ. ಸೊ ಏಳನೇ ಭಾವ ಬಂದು ಮದುವೆ ಮತ್ತು ಲೈಫ್ ಪಾರ್ಟ್ನರ್ ಅಂತ ಹೇಳ್ತೀವಿ. ಎಂಟನೇ ಭಾವ ಆಳವಾದ ಭಾವನಾತ್ಮಕ ಬಂಧ ಅಂತ ಹೇಳ್ತೀವಿ. ಸೊ 12ನೇ ಮನೆ ಬಂದು ನಮ್ಮ ಪ್ರೈವೇಟ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಮತ್ತು ಶಾರೀರಿಕ ಸಮೀಪತೆ ಬರುವಂಥದ್ದು, ಬೆಡ್ ಕಂಫರ್ಟ್ ಅನ್ನೋದನ್ನು 12ನೇ ಮನೆ ತಗೊಳ್ತೀವಿ. ಸೊ ಇಲ್ಲಿ ಮೇಯ್ನಾಗಿ ಈ ಪ್ರೀತಿಗೆ ಕಾರಕನಾಗಿರುವ ಗ್ರಹ ಶುಕ್ರ ಗ್ರಹ ಅಂತ ಹೇಳ್ತೀವಿ. ಸೊ ಈ ಶುಕ್ರ ಗ್ರಹ ಯಾವ ಗ್ರಹಗಳ ಜೊತೆ ಸಂಯೋಗ ಅಥವಾ ಸಂಬಂಧ ಬಂದಾಗ ಶುಕ್ರನ ಜೊತೆ ಬರುವ ಗ್ರಹಗಳಿಂದ ಪ್ರೀತಿ ಅನ್ನೋದು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ಗ್ರಹಗಳ ಕಾಂಬಿನೇಷನನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಇದೆ ಒಂದೊಂದು ಗ್ರಹ ಸಂಯೋಗ ಸಂಬಂಧದ ಬಗ್ಗೆ ಮಾತಾಡೋದು. ಬಟ್ ಆದರೆ ಈ ಪ್ರೀತಿ ಅನ್ನೋ ವಿಷಯಕ್ಕೆ ತುಂಬ ಇಂಪಾರ್ಟೆಂಟು ಮ್ಯಾಟ್ರು ಮತ್ತು ತುಂಬ ಶಾರ್ಟಾಗಿ ಇರೋಂಥದ್ದನ್ನು ನಾನು ನಿಮಗೆ ತಿಳಿಸೋಂಥ ಪ್ರಯತ್ನವನ್ನು ಮಾಡ್ತೀನಿ. ಶುಕ್ರ ಮತ್ತು ಚಂದ್ರ ತುಂಬ ಇಂಪಾರ್ಟೆಂಟಾಗಿ ಇದು ಒಂದು ಭಾವನಾತ್ಮಕ ಪ್ರೀತಿ ಅಂತ ಹೇಳ್ತೀವಿ. ಚಂದ್ರ ಬಂದುಬಿಟ್ಟು ಮೆಂಟಲ್ ಎಫರ್ಟನ್ನು ಕೊಡುತ್ತೆ, ಶುಕ್ರ ಬಂದುಬಿಟ್ಟು ಅಟ್ರಾಕ್ಷನ್ ಕೊಡುತ್ತೆ. ಸೊ ಇದು ಬೇಗ ಅಟ್ಯಾಚ್ ಆಗುತ್ತಾರೆ ಅಂತ ಹೇಳ್ತೀವಿ ಈ ಕಾಂಬಿನೇಷನ್ನು ಸಂಬಂಧ ಬಂದಾಗ. ಮತ್ತು ತುಂಬ ಸೆನ್ಸಿಟಿವ್ ಇರ್ತಾರೆ ಈ ಪ್ರೀತಿಯಲ್ಲಿ ಇವರು ಅಂತ. ಸಣ್ಣ ಪುಟ್ಟ ವಿಷಯಕ್ಕೂ ಬೇಗ ಸಂವೇದನಾಶೀಲ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಒಳಗಾಗ್ತಾರೆ ಅಂತ ಹೇಳ್ತೀವಿ. ತುಂಬ ಎಮೋಷ್ನಲ್. ಶುಕ್ರ ಮತ್ತು ಕುಜನ ಕಾಂಬಿನೇಷನ್ ಯಾವ ಥರ ಇರುತ್ತಂದರೆ ಇದು ಒಂದು ಫಿಸಿಕಲ್ ಅಟ್ರಾಕ್ಷನ್ ಕೊಡೋವಂಥದ್ದು, ತುಂಬ ದೈಹಿಕ ಆಕರ್ಷಣೆಯನ್ನು ಮಾಡುವಂತಹ ಒಂದು ಕಾಂಬಿನೇಷನ್ ಅಂತ ಹೇಳ್ತೀವಿ. ಮತ್ತು ಫ್ಯಾಷನ್ ಜಾಸ್ತಿ, ಬೇಗ ಲವ್ವಲ್ಲಿ ಬೀಳುವಂಥ ಕಾಂಬಿನೇಷನು ಶುಕ್ರ ಮತ್ತು ಪ್ರೀತಿ. ಮತ್ತು ಇವ್ರಿಗೆ ಪ್ರೆಷರ್ ಜಾಸ್ತಿ ಇರುತ್ತೆ, ಹಾರ್ಮೋನ್ ಪ್ರೆಷರ್ ಜಾಸ್ತಿ ಇರುತ್ತೆ ಒಂದು. ಆಮೇಲೆ ಒಂದು ಆತುರದ ಸ್ವಭಾವ ಪ್ರೀತಿಯಲ್ಲಿ ತುಂಬ ಆತುರ ಪಡ್ತಾರೆ ಅಂತ ಹೇಳ್ಬೋದು. ಮತ್ತು ಪ್ರೀತಿಯಲ್ಲಿ ತುಂಬ ಆತಂಕ ಮತ್ತು ಬೇಗ ಎಕ್ಸ್ಪ್ರೆಷನ್ ಮಾಡ್ತಾರೆ, ತುಂಬ ಫಾಸ್ಟಾಗಿ ಇವರು ಮೂವ್ ಮಾಡ್ತಾರೆ. ಪ್ರೀತಿಯಲ್ಲಿ ಬೇಗ ಆತುರ ಅಂತ ಹೇಳ್ಬೋದು. ಅಂದರೆ ಸಡನ್ನಾಗಿ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಬಿಡೋದು, ಸಡನ್ನಾಗಿ ಎಲ್ಲ ಹೇಳ್ಬಿಡೋದು, ಮತ್ತು ಸಡನ್ನಾಗಿ ಎಲ್ಲ ಅಂದರೆ ಫಾಸ್ಟಾಗಿ ಇವ್ರ ಲೈಫಲ್ಲಿ ಎಲ್ಲ ಆಗ್ತಾ ಇರುತ್ತೆ. ಈಗೋ ಕ್ಲಾಶಸ್ಸು ಮತ್ತು ಪೊಸೆಸಿವ್ನೆಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಇರುತ್ತೆ ಇವರಿಗೆ ಅಂತ ಹೇಳ್ತೀವಿ. ಶುಕ್ರ ರಾಹು ಬಂದು ಇವರು ಒಂಥರ ಸೋಷಿಯಲಿ ತುಂಬ ಡಿಫ್ರೆಂಟ್ ಲವ್ ಇರುತ್ತೆ ಇವರಿಗೆ, ಒಬೋಸಿವ್ ಲವ್ ಅಂತಲೂ ಹೇಳ್ಬೋದು. ಮತ್ತು ಫಾರ್ಬಿಡನ್ ಅಟ್ರಾಕ್ಷನ್ ಥರ ಇರುತ್ತೆ ಇವ್ರ ಲವ್. ಮತ್ತು ಇದೇನಪ್ಪ ಅಂದರೆ ಸಡನ್ನಾಗಿ ಬ್ರೇಕ್ ಆಗೋಂತಹ ಸಾಧ್ಯತೆಯೂ ಇರುತ್ತೆ. ಶುಕ್ರ ಶನಿ ಸ್ಲೋ ಲವ್ ಇರುತ್ತೆ, ಮೆಚ್ಯೂರ್ ಅಟ್ಯಾಚ್ಮೆಂಟ್ ಇರುತ್ತೆ, ಲೇಟ್ ಬಟ್ ಸ್ಟೇಬಲ್ ಮ್ಯಾರೇಜ್ ಅಂತ ಹೇಳ್ಬೋದು. ಇದು ಒಂಥರ ರೇಷಿಯೋ ಹೈ ಇದೆಯಾ, ಯಾವ ಥರ ಇದೆಯಾ ಅಂತ ನೋಡಿಕೊಂಡು ಇದೊಂಥರ ಪೇಷನ್ಸ್ ಲವ್ ಅಂತ ಹೇಳ್ಬೋದು. ತುಂಬ ತಾಳ್ಮೆಯಿಂದ ನಿಧಾನವಾಗಿ ಪ್ರೀತಿ ಮಂದಗತಿಯಲ್ಲಿ ಸಾಗುವಂತಹ ಕಾಂಬಿನೇಷನ್ ಅಂತ ಹೇಳ್ತೀವಿ. ಶುಕ್ರ ಗುರು ಬಂದು ಪ್ಯೂರ್ ಲವ್ ಅಂತ ಹೇಳ್ಬೋದು. ರೆಸ್ಪೆಕ್ಟ್ ಬೇಸ್ಡ್ ಬಾಂಡಿಂಗ್ ಇರುತ್ತೆ, ಸ್ಪಿರಿಚುವಲ್ ಕನೆಕ್ಷನ್ನಿಂದ ಇವ್ರು ಲವ್ ಆಗೋಂಥ ಸಾಧ್ಯತೆ ಇರುತ್ತೆ. ಸಕ್ಸಸ್ಫುಲ್ ಮ್ಯಾರೇಜಸಲ್ಲಿ ಇದು ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಶುಕ್ರ ಕೇತು ಪ್ರೀತಿನ ಬೇಗ ವ್ಯಕ್ತಪಡಿಸೋದಲ್ಲ, ತುಂಬ ಮನಸ್ಸಲ್ಲೇ ಅದನ್ನು ಮುಚ್ಚಿಡೋಂಥದ್ದು ಆಗಿರುತ್ತೆ. ಆಮೇಲೆ 5ನೇ ಭಾವಕ್ಕೆ ಶುಕ್ರ ಕೇತು ಕಾಂಬಿನೇಷನ್ ಇದ್ದಾಗ ಲವ್ ಇದೆಯೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಇವ್ರಿಗೆ. ಕಟ್ ಲವ್ ಇವ್ರದ್ದು. ಕೆಲವೊಂದು ಸಲ ಲವ್ ಆಗುತ್ತೆ, ಕೆಲವೊಂದು ಸಲ ಪ್ರೀತಿ ಅಂತ ಅನಿಸುತ್ತೆ, ಆಮೇಲೆ ಇಲ್ಲ ಇದು ಅಟ್ರಾಕ್ಷನ್ ಅಂತ ಅನಿಸುತ್ತೆ, ಇಲ್ಲ ಇದು ಜಸ್ಟ್ ಇನ್ಫೆಕ್ಷನ್ ಅಂತ ಅನಿಸುತ್ತೆ. ಈ ಥರ ಕನ್ಫ್ಯೂಷನಲ್ಲಿ ಇರ್ತಾರೆ ಈ ಕಾಂಬಿನೇಷನ್ ಬಂದರೆ. ಅವರಿಗೆ ಒಂದು ಕ್ಲಾರಿಟಿ ಇರಲ್ಲ, ಪ್ರೀತಿನ ಅಥವಾ ಇದೇನೋ ಬೇರೆನಾ ಅನ್ನೋದು. ಆ ಥರ ಕನ್ಫ್ಯೂಷನಲ್ಲಿ
ಹೋಗುವಂತಹ ಕಾಂಬಿನೇಷನ್ನು. ಶುಕ್ರ ಕೇತು ಡೀಪ್ ಸ್ಪಿರಿಚುವಲ್ ಬಾಂಡಿಂಗ್ ಇರುತ್ತೆ, ಫಿಸಿಕಲ್ ಅಟ್ರಾಕ್ಷನ್ ಕಡಿಮೆ, ಸೋಲ್ ಕನೆಕ್ಷನ್ ಜಾಸ್ತಿ ಇರುತ್ತೆ, ಸೆಲ್ಫ್ಲೆಸ್ ಲವ್ ಟೆಂಡೆನ್ಸಿ ಅಂತಾನೆ ಹೇಳ್ಬೋದು, ಎಮೋಷನಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಸಮಥಿಂಗ್ ಈಸ್ ಮಿಸ್ಸಿಂಗ್ ಅನ್ನೋ ಫೀಲಿಂಗ್ ಜಾಸ್ತಿ ಕೊಡುತ್ತೆ. ಇದನ್ನು ಸೈಕಾಲಜಿ ಆ್ಯಂಗಲಲ್ಲಿ ನಾವು ನೋಡಿದ್ರೆ ಐಡಿಯಲ್ ಲವ್ ಇಮ್ಯಾಜಿನ್ ತುಂಬ ಮಾಡ್ತಾರೆ, ರಿಯಾಲಿಟಿ ಮ್ಯಾಚ್ ಆಗದಿದ್ರೆ ವಿಡ್ರಾ ಆಗ್ತಾರೆ, ಕೆಲವೊಮ್ಮೆ ರಿಲೇಷನ್ಶಿಪ್ನಲ್ಲಿ ಲೋನಿಲೆಸ್ ಫೀಲ್ ಆಗುತ್ತೆ, ಅಂದರೆ ಇದ್ರೂ ಇಲ್ದಿರೋ ಥರ ಒಂಥರ ಫೀಲಿಂಗು. ಶುಕ್ರ ಸೂರ್ಯ ಇದ್ದರೆ ಪ್ರೀತಿಯಲ್ಲಿ ಈಗೋ ಮಿಕ್ಸ್ ಆಗುತ್ತೆ. ಇದು ತುಂಬ ಸ್ಟ್ರಾಂಗ್ ಆಗಿ ಒಂದು ರೆಕಮೆಂಡ್ ಮಾಡೋವಂಥದ್ದು ಏನಂತಪ್ಪ ಅಂತಂದರೆ, ಇವರು ಹೇಳೋವಂಥ ಮಾತುಗಳು ಏನಂದರೆ, ಶುಕ್ರ ಸೂರ್ಯ ಇದ್ದರೆ ನನ್ನನ್ನು ಗಮನಿಸು ಅನ್ನೋ ಒಂದು ಸ್ಟ್ರಾಂಗ್ ನೀಡ್ ಅವರಿಗಿರುತ್ತೆ. ಅಂದರೆ ಇದು ಹೆಚ್ಚಾಗಿ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಅಂತ ಹೇಳುತ್ತೆ, ಪಬ್ಲಿಕ್ ಡಿಸ್ಪ್ಲೇ ಲವ್ ಟೆಂಡೆನ್ಸಿ ಅಂತಲೂ ಹೇಳ್ಬೋದು. ಇದು ಪಾಸಿಟಿವ್ ಸೈಡ್ ನೋಡಿದ್ರೆ ಲಾಯಲ್ ಆಗಿ ಪ್ರೌಡ್ ಮಾಡ್ತಾರೆ ಪಾರ್ಟ್ನರ್ನ, ಮತ್ತು ಸ್ಟೇಟಸ್ ಕಾನ್ಸಿಯಸ್ ಲವ್ ಅಂತಲೂ ಹೇಳ್ಬೋದು. ನೆಗೆಟಿವ್ ಸೈಡ್ ನೋಡಿದ್ರೆ ಪೊಸೆಸಿವ್ನೆಸ್ ಇರುತ್ತೆ, ವ್ಯಾಲಿಡೇಷನ್ ಕ್ರೈಯಿಂಗ್ ಜಾಸ್ತಿ ಇರುತ್ತೆ. ಇವರು ಹೇಳೋ ಮಾತೇನಪ್ಪ ಅಂದರೆ, ನೀನು ನನ್ನ ಇಮೇಜ್ಗೆ ಮ್ಯಾಚ್ ಆಗಬೇಕು ಅನ್ನೋ ಒಂದು ಫೀಲಿಂಗ್ ಜಾಸ್ತಿ ಇರುತ್ತೆ. ಇದನ್ನೇ ನಾವು ಸೈಕಾಲಜಿ ಆ್ಯಂಗಲಲ್ಲಿ ನೋಡಿದಾಗ ಈ ಯೋಗ ಇದ್ದವರು, ನನ್ನ ಜೊತೆ ಇರುವವನು ನನ್ನನ್ನು ಗೌರವಿಸಬೇಕು, ನನ್ನನ್ನು ರೆಸ್ಪೆಕ್ಟ್ ಮಾಡಬೇಕು, ನನ್ನ ಸ್ಟೇಟಸ್ಗೆ ನನ್ನ ಸ್ವಾಭಿಮಾನಕ್ಕೆ ಯಾವುದೇ ಭಂಗ ತರಬಾರ್ದು. ಇದು ಈಗೋ ಮೆಚ್ಯೂರಿಟಿ ಇಲ್ದಿದ್ರೆ ಮ್ಯಾರೇಜ್ನಲ್ಲಿ ಪವರ್ ಸ್ಟ್ರಗಲ್ ಇರುತ್ತೆ ಅಂತಲೂ ಹೇಳ್ಬೋದು. ಈಗ ಪ್ರೀತಿ ಯಾಕೆ ಫೇಲ್ ಆಗುತ್ತೆ ಅನ್ನೋದು ನಾವು ನೋಡೋದಾದರೆ, 5ನೇ ಭಾವ ವೀಕ್ ಆಗಿದ್ರೆ, 5ನೇ ಭಾವದ ಅಧಿಪತಿಗೆ 6, 8, 12 ಸಂಬಂಧ ಇದ್ದರೆ, ಇದು KP-ನಲ್ಲೂ ಇದೇ ಥರ ನೋಡ್ತೀವಿ. ಅಥವಾ ಶುಕ್ರ ಏನಾದರೂ ಪಾಪಗ್ರಹಗಳಿಂದ ಪೀಡಿತನಾಗಿದ್ದರೆ, ಅಥವಾ ರಾಹು ದಶಾ ಸಮಯದಲ್ಲಿ, ಇದು ರಾಹು ದಶಾ ಸಮಯದಲ್ಲಿ ಏನಾಗುತ್ತಪ್ಪ ಅಂದರೆ ಇಂಪೋಲಿಸ್ ಲವ್ ಅಂತ ಹೇಳ್ತೀವಿ. ಅಂದರೆ ತುಂಬ ಅಗತ್ಯಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋದು, ಅವರಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ, ನೀವು ಎಕ್ಸ್ಪೆಕ್ಟೇಷನ್ ಮೀರಿ ಪ್ರೀತಿ ಮಾಡೋದು ಅದೇನಾಗುತ್ತೆ, ಕೆಲವರಿಗೆ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ, ತುಂಬ ಪ್ರೆಸರ್ ಅಂತ ಅನಿಸುತ್ತೆ, ಇದು ಓವರ್ ಆಯಿತು ಅಂತ ಅನಿಸುತ್ತೆ. ಈ ಥರವೆಲ್ಲ ಓವರಾಗಿ ಪ್ರೀತಿ ಮಾಡೋರು ಅವ್ರ ಕಡೆಯಿಂದ ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೇ, ಅವ್ರದ್ದು ಏನು ಮನಸ್ಸಿದೆ ಅಂತ ಅರ್ಥ ಮಾಡ್ಕೊಳ್ದೆ ನಾನು ತುಂಬ ಪ್ರೀತಿ ಹೆಚ್ಚಾಗಿ ಮಾಡಿದ್ರೆ ಅವರು ತುಂಬ ಎಕ್ಸೈಟ್ಮೆಂಟ್ ಆಗ್ತಾರೆ ಅನ್ನೋದು ಒಂದು ಊಹೆನ ಇಟ್ಕೊಂಡಿರ್ತಾರೆ. ಇದು ಶುಕ್ರ ಕುಜನ ಕಾಂಬಿನೇಷನಲ್ಲೂ ಇದೇ ಥರ ಇರುತ್ತೆ, ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ, ಬೇಗ ಆತುರವಾಗಿ ಎಕ್ಸೈಟ್ಮೆಂಟ್ ಆಗಿ ಅವರು ಪ್ರೀತಿಯಲ್ಲಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಮದುವೆ ನಂತರ ಪ್ರೀತಿ ಸಕ್ಸಸ್ ಆಗೋದು ಹೇಗೆ ಅಂತ ನಾವು ನೋಡೋದಾದರೆ, 7ನೇ ಮನೆ ಸ್ಟ್ರಾಂಗ್ ಆಗಿರಬೇಕು, 2ನೇ ಮನೆ ಫ್ಯಾಮಿಲಿ ಸಪೋರ್ಟು ಮತ್ತು ಸ್ಟ್ರಾಂಗ್ ಆಗಿರಬೇಕು, 4ನೇ ಮನೆ ಎಮೋಷ್ನಲ್ ಪೀಸ್ ಅಂತ ಹೇಳ್ತೀವಿ, ಮನಃಶಾಂತಿ, ಅದಕ್ಕೋಸ್ಕರ ಅದು ಚೆನ್ನಾಗಿರಬೇಕು. ಶುಕ್ರ ಪ್ಲಸ್ ಗುರು ಇನ್ಫ್ಲುಯೆನ್ಸ್ ಇರಬೇಕು, ಆವಾಗ ಇಲ್ಲಿ ಮದುವೆ ನಂತರ ಪ್ರೀತಿ ಸಕ್ಸಸ್ ಆಗೋದಕ್ಕೆ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ. ಇದು KP ಜ್ಯೋತಿಷ್ಯದಲ್ಲಿ ನಾವು ನೋಡೋದಾದರೆ 5th ಕಸ್ಪಲ್ ಸಬ್ಲಾರ್ಡ್ ವೆರಿ ಇಂಪಾರ್ಟೆಂಟು. ಸ್ವಗ್ರಹ ಸ್ಥಾನವನ್ನು ನೋಡಬೇಕು, 7th ಕಸ್ಪಲ್ ಸಬ್ಲಾರ್ಡ್ ಹೇಗೆ, ಆಮೇಲೆ 11th ಕಸ್ಪಲ್ ಸಬ್ಲಾರ್ಡನ್ನು ನೋಡಬೇಕು, ಯಾಕಂದರೆ ಫುಲ್ಫಿಲ್ಮೆಂಟ್ ನೋಡಬೇಕಲ್ಲ. ಸೊ ಅದಕ್ಕೋಸ್ಕರ 5ನೇ ಮನೆ, 7ನೇ ಮನೆ, 11ನೇ ಮನೆ ಕನೆಕ್ಷನ್ ಬಂದರೆ ಲವ್ ಮ್ಯಾರೇಜ್ ಸಕ್ಸಸ್ ಆಗುವಂಥದ್ದು. 5 ಕನೆಕ್ಟ್ ಆಗಬೇಕು, 5ಅಲ್ಲಿ ಏನಾದರೂ 6, 12, 4 ಬಂದರೆ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತೆ. 4 ಬಂದರೆ 5ನೇ ಭಾವದ ಕಾರಕತ್ವಗಳು ಎಲ್ಲ ಅಲ್ಲಿ ವರ್ಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಅದು ವೆರಿ ಇಂಪಾರ್ಟೆಂಟು. ಸೊ 6 ಬಂದ್ರೂ ಪ್ರಾಬ್ಲಮ್ ಇರುತ್ತೆ, 12 ಬಂದರೂ ಪ್ರಾಬ್ಲಮ್ ಇರುತ್ತೆ, ಬ್ರೇಕಪ್ ಆಗೋಂಥ ಚಾನ್ಸಸ್ ಇರುತ್ತೆ ಲವ್ ಅನ್ನೋದು. ಸೊ ಇದು KP ಜ್ಯೋತಿಷ್ಯದಲ್ಲಿ ವೆರಿ ಇಂಪಾರ್ಟೆಂಟಾಗಿ ಅಲ್ಲಿ ನಿಮಗೆ ಒಂದು ಕ್ಯಾಲ್ಕುಲೇಷನಲ್ಲಿ ಗೊತ್ತಾಗುತ್ತೆ. ಸೊ ಜೈಮಿನಿ ಜ್ಯೋತಿಷ್ಯದಲ್ಲಿ ಇದನ್ನು ನಾವು ನೋಡೋದಾದರೆ ಧಾರಕಾರಕ ವೆರಿ ಇಂಪಾರ್ಟೆಂಟು. ಈ ಧಾರಕಾರಕನು ಯಾವ ಗ್ರಹನಾಗ್ತಾನೆ ಅದ್ರ ಮೇಲೆ, ಆ ಗ್ರಹದ ಒಂದು ಸಂಬಂಧದ ಮೇಲೆ ಇದನ್ನು ನಾವು ನೋಡ್ಬೋದು. ಮತ್ತು ಉಪಪಾದ ಲಗ್ನ ಮತ್ತು 7ನೇ ಮನೆ ಅಂದರೆ ಇಲ್ಲಿ ಉಪಪಾದ ಲಗ್ನದಿಂದ 7ನೇ ಮನೆ ನೋಡಬೇಕಾಗುತ್ತೆ. ಇಲ್ಲಿ ಉಪಪಾದ ಲಗ್ನ ಬಂದ್ಬಿಟ್ಟು ಸ್ಟೇಬಲ್ ಮ್ಯಾರೇಜನ್ನು ಹೇಳುತ್ತೆ. ಇಲ್ಲಿ ಶುಕ್ರನ ಇನ್ಫ್ಲುಯೆನ್ಸ್ ಇದ್ದರೆ, ಧಾರಕಾರಕನಿಗೆ ಶುಕ್ರನ ಇನ್ಫ್ಲುಯೆನ್ಸ್ ಏನಾದರೂ ಇದೆಯಾ ಅಂತ ನೋಡಬೇಕು. ಆ ಥರ ಇದ್ದಾಗ ಅದು ರೊಮ್ಯಾಂಟಿಕ್ ಸ್ಪೌಸು ಸಿಗುವಂತಹ ಸಾಧ್ಯತೆ ನಮಗೆ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ನಾಡಿ ಜ್ಯೋತಿಷ್ಯದಲ್ಲಿ ಇದನ್ನು ಯಾವ ಥರ ತೊಗೊಳ್ತಾರೆ ಅಂತಂದರೆ, ಶುಕ್ರ ಸ್ಥಿತಿ ಹೇಗಿದ್ದಾನೆ ಮತ್ತು ರಾಹು ಇನ್ಫ್ಲುಯೆನ್ಸ್ ಯಾವ ಥರ ಇದೆ ಅಂತ ನೋಡುತ್ತೇವೆ. ಯಾಕಂದರೆ ಅದು ಪೂರ್ವ ಜನ್ಮದ ಸಂಬಂಧದ ಮೇಲೆ ಅದು ಕ್ಯಾಲ್ಕುಲೇಷನ್ ಆಗುತ್ತೆ. ಈ ನಾಡಿ ಜ್ಯೋತಿಷ್ಯ ಅನ್ನೋದು ವರ್ಕ್ ಆಗೋದೇ ಆ ಥರ. ಈಗ ನಾವು ಸೈಕಾಲಜಿ ಪ್ರಕಾರ ಜನರು ಯಾಕೆ ಪ್ರೀತಿಯಲ್ಲಿ ಬೀಳ್ತಾರೆ ಅನ್ನೋದಕ್ಕೆ ನಾವು ನೋಡೋದಾದರೆ, ಜಾತಕ ಒಂದು ಭಾಗ ಆದರೆ ಮನಸ್ಸು ಅನ್ನೋದು ಭಾಗ ಅಂತ ಹೇಳ್ತೀವಿ. ಸೊ ಇದು ಸೈಕಾಲಜಿ ಒಂಥರ ನೋಡಬೇಕಾಗುತ್ತೆ. ಸೊ ದ ಲಾ ಆಫ್ ಹ್ಯೂಮನ್ ನೇಚರ್ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಮನುಷ್ಯನ ಸ್ವಭಾವಗಳ ಒಂದು
ವಿವರವಾಗಿ ಆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಓದಿದಾಗ ಗೊತ್ತಾಗುತ್ತೆ ಮಾನವನ ಸ್ವಭಾವಗಳು ಯಾವ ರೀತಿ ಇರುತ್ತೆ ಅಂತ. ಸೊ ಇಲ್ಲಿ ಜನರು ಯಾಕೆ ಪ್ರೀತಿಯಲ್ಲಿ ಬೀಳ್ತಾರೆ ಅಂತ ನಾವು ನೋಡೋದಾದರೆ, ಇಲ್ಲಿ ಎಮೋಷ್ನಲ್ಲು ವ್ಯಾಲಿಡಲ್ಲಿ ಇರ್ತಾರೆ. ವ್ಯಾಲಿಡೇಷನ್ ಅನ್ನೋದು ನೀಡ್ ತುಂಬ ಜಾಸ್ತಿ ಇರುತ್ತೆ, ಮತ್ತು ಹಾರ್ಮೋನ್ ಅಟ್ರಾಕ್ಷನ್ ಅನ್ನೋದು ಜಾಸ್ತಿ ಇರುತ್ತೆ. ಡೊಪಾಮೈನ್ ಅನ್ನೋ ಒಂದು ಹಾರ್ಮೋನು ಅಟ್ರಾಕ್ಷನ್ ಇದ್ದಾಗ ಆ ಒಂದು ವಯಸ್ಸಲ್ಲಿ, ಸೊ ಅದು ರಿಲೀಸ್ ಆದಾಗ ತುಂಬ ಅದಕ್ಕೆ ಅಟ್ರಾಕ್ಷನ್ ಆಗ್ತಾರೆ ಅಂತ ಹೇಳ್ತೇವೆ. ಮತ್ತು ಚೈಲ್ಡ್ಹುಡ್ಡು ಅಟ್ಯಾಚ್ಮೆಂಟು ಪ್ಯಾಟ್ರನ್ನಿಂದನೂ ಈ ಪ್ರೀತಿಯಲ್ಲಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಸಕ್ಸಸ್ಫುಲ್ ಲವ್ ಸೀಕ್ರೆಟ್ ಏನಪ್ಪ ಅಂದರೆ ಎಮೋಷ್ನಲ್ ಮೆಚುರಿಟಿ, ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ, ಈಗೋ ಕಂಟ್ರೋಲ್ ಇರಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಬೌಂಡ್ರೀಸ್ ಇರಬೇಕು. ನನ್ನ ಮಾತುಗಳ ಬೌಂಡ್ರೀಸ್ ಎಷ್ಟು, ಈ ಥರ ಎಲ್ಲ ಇದ್ರ ಮೇಲೆ ಗಮನ ಇದ್ದರೆ ಒಂದು ಲವ್ ಸಕ್ಸಸ್ಫುಲ್ ಆಗೋಂತಹ ಸಾಧ್ಯತೆ ಇರುತ್ತೆ ಅಂತ ಸೈಕಾಲಜಿ ಪ್ರಕಾರ. ನಿಜವಾದ ಪ್ರೀತಿ ಯಾವುದು ಹಾಗಾದರೆ ಇಲ್ಲಿ? ನೀನು ನನ್ನ ಜೀವನದಲ್ಲಿ ಇರಲೇಬೇಕು ಅನ್ನೋದು ಪ್ರೀತಿನ? ನೀನಿಲ್ಲದೆ ನಾನು ಬದುಕಲಾರೆ ಅನ್ನೋದು ಪ್ರೀತಿನ? ನೀನು ಸುಖಿಯಾಗಿರಬೇಕು, ನನ್ನ ಜೊತೆ ಇದ್ದರೂ ಇರದಿದ್ರು ಅನ್ನೋದೇ ನಿಜವಾದ ಪ್ರೀತಿ. ಪ್ರೀತಿಯಲ್ಲಿ ಅಹಂ ಇಲ್ಲ ಅಂತಹ ಪ್ರೀತಿ. ನಿಜವಾದ ಪ್ರೀತಿ ಮಾಡೋರು ಈ ರೀತಿ ಹೇಳ್ತಾರೆ, ನೀನು ನನ್ನ ಜೊತೆ ಇದ್ದರೆ ಸಾಕು, ಅದೇ ನನ್ನ ಜೀವನ ಪೂರ್ಣವಾಗುತ್ತೆ, ಸಂಪೂರ್ಣವಾಗುತ್ತೆ ಅಂತ. ನಾನು ನಿನ್ನನ್ನು ಕಳೆದುಕೊಳ್ಳುವುದಿಲ್ಲ ಅಂತ ಮನಸ್ಸಲ್ಲಿ ಇರುತ್ತೆ. ನಿಜವಾದ ಪ್ರೀತಿ ಮಾಡೋರು ಹೇಗೆ ನಡ್ಕೊಳ್ತಾರೆ ಅಂತ ನಾವು ನೋಡೋದಾದರೆ, ನಿಮ್ಮ ಗ್ರೋತ್ಗೆ ಸಪೋರ್ಟ್ ಮಾಡೋರಾಗಿರ್ತಾರೆ. ನಿಮ್ಮ ಪೇಯ್ನ್ ಅಂದರೆ ನಿಮ್ಮ ದುಃಖದ ಸಮಯದಲ್ಲಿ ಜೊತೆ ಇರ್ತಾರೆ. ನಿಮ್ಮ ಎಲ್ಲ ಬೌಂಡ್ರೀಸ್ನ ರೆಸ್ಪೆಕ್ಟ್ ಮಾಡ್ತಾರೆ. ಸೆಕ್ಸ್ಗಾಗಿ ಪ್ರೆಷರ್ ಹಾಕೋದಿಲ್ಲ. ನಿಮ್ಮ ಫೈನಾನ್ಷಿಯಲಿ, ಎಮೋಷ್ನಲಿ, ರಿಯಾಲಿಟಿ ಎಲ್ಲವನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ದಟ್ ಈಸ್ ಯುವರ್ ರಿಯಲ್ ಲವ್ ಅಂತ ಹೇಳ್ಬೋದು. ಸೈಕಾಲಜಿ ಹೇಳೋದು ಅದನ್ನೇ. ಲವ್ ಅಂದರೆ ಕೆಮಿಕಲ್ ರಿಯಾಕ್ಷನ್, ಎಮೋಷ್ನಲ್ ಬಾಂಡಿಂಗ್ ಅಂದರೆ ಪ್ರೀತಿ ಒಂದು ಭಾವನೆ ಮಾತ್ರ ಅಲ್ಲ, ಅದು ಒಂದು ನಿರ್ಣಯ, ಡಿಸಿಷನ್ ಅಂತ ಹೇಳ್ತೇವೆ. ಆಧ್ಯಾತ್ಮಿಕವಾಗಿಯೂ ನಾವು ಸ್ಪಿರಿಚುವಲ್ ಆಗಿ ನೋಡಿದ್ರೂ ಐ ಲವ್ ಯು ಅನ್ನೋ ಒಂದು ಪದವನ್ನು ನಾವು ಯಾವ ರೀತಿ ನೋಡ್ತೇವೆ ಅಂತಂದರೆ, ಐ ಅನ್ನೋದು ಕರಗಿದಾಗ, ಯು ಅನ್ನೋದು ಉಳಿದಾಗ ಅದರ ಮಧ್ಯೆ ಉಂಟಾಗುವುದೇ ಲವ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಈಗೋ ಕರಗಬೇಕು, ಅಲ್ಲಿ ಓನರ್ಶಿಪ್ ಅನ್ನೋದು ಇರಬಾರ್ದು, ಅಲ್ಲಿ ಪೊಸೆಸಿವ್ನೆಸ್ ಅನ್ನೋದು ಇರಬಾರ್ದು. ಅದುವೇ ಐ ಲವ್ ಯು ಅನ್ನೋದು. ಐ ಲವ್ ಯು ಅನ್ನೋದು ಒಂದು ಮಾತಲ್ಲ. ಐ ಲವ್ ಯು ಅನ್ನೋದು ಅದು 3 ಪದ ಅಲ್ಲ. ಐ ಲವ್ ಯು ಅನ್ನೋದು ಒಂದು ಜವಾಬ್ದಾರಿ, ಅದೊಂದು ಶಕ್ತಿ, ಅದೊಂದು ಸಿದ್ಧತೆ, ಅದೊಂದು ಆತ್ಮಸಾಕ್ಷಿ, ನಿಜವಾದ ಲವ್ ಅಂತ ಹೇಳ್ತೇವೆ. ಕೊನೆಯದಾಗಿ ನಾವು ಪ್ರೀತಿ ಬಗ್ಗೆ ಯಾವ ಥರ ನೋಡಬೇಕು ಅಂತಂದರೆ, ಜಾತಕದಲ್ಲಿ ಶುಕ್ರ ಇದ್ರೇ ಪ್ರೀತಿ ಬರುತ್ತೆ, ಅಥವಾ ಶುಕ್ರ ಚೆನ್ನಾಗಿದ್ರೆ ಪ್ರೀತಿ ಬರುತ್ತೆ ಅಂತ ಹೇಳೋದಾದರೆ, ನಾವು ಸೈಕಾಲಜಿ ಪ್ರಕಾರ ನೋಡೋದಾದರೆ ಮನಸ್ಸಿನಲ್ಲಿ ಶಾಂತಿ ಇದ್ದರೆ ಮಾತ್ರ ಪ್ರೀತಿ ಉಳಿಯುತ್ತೆ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಪ್ರೀತಿ ಅನ್ನೋದು ಯಾವುದೋ ಅದೃಷ್ಟ ಅಲ್ಲ, ಅಥವಾ ಲಕ್ ಅಲ್ಲ, ಅಥವಾ ಪೂರ್ವ ಜನ್ಮದ ಒಂದು ಏನೂ ಅಲ್ಲ. ಪ್ರೀತಿ ಅನ್ನೋದು ಒಂದು ಜವಾಬ್ದಾರಿ. ಅದಕ್ಕೋಸ್ಕರ ಪ್ರೀತಿಯಲ್ಲಿ ಬೀಳೋದೇನೋ ಸುಲಭ, ಆದರೆ ಪ್ರೀತಿಯನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಅದು ಅತ್ಯಂತ ಬುದ್ಧಿವಂತಿಕೆ ಮತ್ತು ಜ್ಞಾನ ಅಂತಲೇ ಹೇಳ್ಬೋದು. ಇಂದಿನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.